ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಒಳ್ಳೆಯ ಸಮಾರ್ಯದವನ ಸಾಮತೆಯನ್ನು ತಿಳಿಸುತ್ತಿದ್ದಾರೆ. ಪ್ರಿಯರೇ, ಇದೊಂದು ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಸಾಮತೆಯಾಗಿದೆ. ನಾವು ಇದರಲ್ಲಿ ಕಂಡುಬರುವಂತಹ ವ್ಯಕ್ತಿಗಳ ಕುರಿತು ಮೊದಲು ಧ್ಯಾನಿಸೋಣ. ಅದಾಗಿದೆ, ನಾವು ಮೊದಲು ನೋಡುವಂತಹ ವ್ಯಕ್ತಿಗಳು ದರೋಡೆಕೋರರು. ಅವರು ಆ ಒಂದು ವ್ಯಕ್ತಿಯನ್ನು ಸುಲಿಗೆ ಮಾಡುತ್ತಾರೆ. ಆತನಿಗೆ ಹೊಡೆದು ಬಡೆದು ಆತನಿದ್ದಂಥ ವಸ್ತುಗಳನ್ನೆಲ್ಲ ಕಳಚಿಕೊಂಡು ಹೋಗುತ್ತಾರೆ. ಪ್ರಿಯರೇ, ಇಂದು ಸಹ ನಮ್ಮ ಸಮಾಜದಲ್ಲಿ ಇತರರ ರಕ್ತವನ್ನು ಕುಡಿದು ತಮ್ಮ ದಾಹವನ್ನು ತೀರಿಸಿಕೊಳ್ಳುವಂಥ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ. ಆ ರೀತಿಯ ವ್ಯಕ್ತಿಗಳು ನಾವಾಗಬಾರದು ಎಂದು ಈ ದರೋಡೆಕೋರರಿಂದ ನಾವು ಕಲಿಯುತ್ತೇವೆ. ಎರಡನೇದಾಗಿ ನಾವು ನೋಡುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳು ಅಂದರೆ ಯಾಜಕ ಮತ್ತೆ ಲೇವಿಯ. ಇಬ್ಬರು ಸಹ ಆ ಹಾದಿಯಲ್ಲಿ ಅರ್ಧ ಜೀವ ಬಿಟ್ಟು ನರಳದಂತಹ ವ್ಯಕ್ತಿಯನ್ನು ಕಾಣುತ್ತಾರೆ. ಆದರೂ ಇಬ್ಬರು ಸಹ ಕಂಡರೂ ಕಾಣದಂತೆ ಆತನ ಸಹಾಯಕ್ಕೆ ಬರದೆ ಮುಂದೆ ಹೋಗುತ್ತಾರೆ. ಒಂದು ವೇಳೆ ಅವರು, ನಾನು ಈ ವ್ಯಕ್ತಿಯನ್ನು ಮುಟ್ಟಿದರೆ ನನಗೆ ಧರ್ಮಶಾಸ್ತ್ರದ ಪ್ರಕಾರ, ನಿಯಮಗಳ ಪ್ರಕಾರ ಇಂದು ಆಲಯಕ್ಕೆ ನನಗೆ ಹೋಗಲು ಅವಕಾಶ ಸಿಗುವುದಿಲ್ಲ ಎಂದು ಅವರು ಈತನನ್ನು ಅಲ್ಲೇ ಬಿಟ್ಟು ಜೆರುಸಲೇಮತ್ತ ದೇವಾಲಯದತ್ತ ಮುಂದೆ ಹೋಗುತ್ತಾರೆ. ಮೂರನೇದಾಗಿ ನಾವು ಕಾಣುವಂತಹ ವ್ಯಕ್ತಿ ಒಳ್ಳೆಯ ಸಮಾರ್ಯದವ. ಯಹೂದ್ಯರು ಈ ಸಮಾರ್ಯದವರನ್ನು ಪಾಪಿಗಳು ಎಂದು ಇವರನ್ನು ದೂರ ಇಟ್ಟಿದ್ದರು. ಆದರೆ ಈತನೇ ಬಂದು ಆ ಕಷ್ಟದಲ್ಲಿದ್ದಂತಹ ವ್ಯಕ್ತಿಗೆ ಸಹಾಯ ಮಾಡುತ್ತಾನೆ. ಆ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದಂತಹ ಆ ಯಹೂದ್ಯನಿಗೆ ನೆರೆಯವನಾಗಿದ್ದು ಇನ್ನೊಬ್ಬ ಯಹೂದ್ಯ ಅಲ್ಲ, ಬದಲಾಗಿ ಈ ಸಮಾರ್ಯದವ. ಹೌದು ಪ್ರಿಯರೇ, ನಮ್ಮ ಕುಟುಂಬದಲ್ಲೂ ಸಹ, ನಮ್ಮ ಸುತ್ತಮುತ್ತ ಸಹ ನಮ್ಮವರು ಅದೆಷ್ಟೋ ಜನ ಇರುತ್ತಾರೆ. ಆದರೆ ನಾವು ಕಷ್ಟದಲ್ಲಿದ್ದಾಗ ಯಾರೂ ಸಹ ನಮ್ಮ ಸಹಾಯಕ್ಕೆ ಬಾರದೇ ಇರಬಹುದು. ಆಗ ಅವರು ನಮ್ಮ ನೆರೆಯವರಾಗುವುದಿಲ್ಲ. ಬದಲಾಗಿ ಯಾರು ನಮ್ಮ ಕಷ್ಟದಲ್ಲಿ ಬಂದು ಸ್ಪಂದಿಸುತ್ತಾರೋ ಅವರೇ ಉತ್ತಮ ನೆರೆಯವರಾಗುತ್ತಾರೆ. ಅಂಥವರನ್ನು ನಾವು ಪ್ರೀತಿಸಬೇಕು ಎಂದು ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಹಾಗೂ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಅದಾಗಿದೆ, ಅಲ್ಲಿ ಕೆಳಗೆ ಬಿದ್ದಿದ್ದಂತಹ ಆ ಒಬ್ಬ ಯಹೂದ್ಯ. ಆತ ನಮಗೆ ಪಾಪ ಜೀವನವನ್ನು ಪ್ರತಿನಿಧಿಸುತ್ತಾನೆ. ಏಕೆಂದರೆ ಆತ ಜೆರುಸಲೇಮಿನಿಂದ ಜೆರಿಕೋ ಎಂಬ ಪಟ್ಟಣಕ್ಕೆ ಹೋಗುತ್ತಿದ್ದ. ಈ ಕಡೆ ಒಂದು ಕಡೆ ಜೆರುಸಲೇಮ್ ಅಂದರೆ ಅದು ದೇವರನ್ನು, ಸ್ವರ್ಗವನ್ನು ಪ್ರತಿನಿಧಿಸಿದರೆ, ಇನ್ನೊಂದು ಕಡೆ ಜೆರಿಕೋ ಎಂಬುದು ಪಾಪ ಜೀವನ ನಡೆಸುತ್ತಿದ್ದಂತಹ ಒಂದು ಭಾಗವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಈ ಮನುಷ್ಯ ಯಾವಾಗ ಜೆರುಸಲೇಮ್ ದೇವರ ನಾಡನ್ನು ಬಿಟ್ಟು ಪಾಪದೆಡೆಗೆ ಹೋದನೋ ಅಲ್ಲಿ ಅವನು ಆಪತ್ತಿನಿಂದ ಸಿಲುಕಿ ಹಾಕಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ನಾವು ಸಹ ಯಾವಾಗ ದೇವರನ್ನು ಬಿಟ್ಟು ದೂರ ಪಾಪ ಜೀವನ ನಡೆಸಿ ಹೋಗುತ್ತೇವೋ ಅಲ್ಲಿ ನಮ್ಮ ಅವನತಿಯು ಪ್ರಾರಂಭವಾಗುತ್ತದೆ. ಆದ್ದರಿಂದ ಆ ವ್ಯಕ್ತಿಯಂತೆ ನಾವಾಗಬಾರದು. ಬದಲಾಗಿ ಜೆರುಸಲೇಮಿನಲ್ಲಿ ಅಂದರೆ ದೇವರ ನಾಡಿನಲ್ಲಿ ದೇವರೊಂದಿಗೆ ಇರುವಂತಹ ಕ್ರೈಸ್ತ ಭಕ್ತಾದಿಗಳು ನಾವಾಗಬೇಕು. ಇನ್ನೊಂದು ವ್ಯಕ್ತಿಯನ್ನು ನಾವು ಈ ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಅದಾಗಿದೆ ಛತ್ರದವನು. ಆತನು ಸಹ ಈ ಒಂದು ವ್ಯಕ್ತಿಗೆ ಕರುಣೆಯನ್ನು ತೋರಿಸುತ್ತಾನೆ. ಪೂರ್ತಿ ಹಣವನ್ನು ಕಟ್ಟದಿದ್ದರೂ ಸಹ ಆತನಿಗೆ ಅವನು ಪೋಷಣೆಯನ್ನು ಮಾಡುತ್ತಾನೆ. ಛತ್ರದವನಂತೆ ನಾವು ಸಹ ಪೂರ್ತಿ ನಮಗೆ ಸಿಗದಿದ್ದರೂ ನಾವು ಹಲವಾರು ಬಾರಿ ಈತನಂತೆ ನಾವು ಪ್ರೀತಿಯ, ಕರುಣೆಯ ಸ್ವಭಾವವನ್ನು ಜಗತ್ತಿನಲ್ಲಿ ತೋರಿಸಬೇಕು ಎಂದು ಈತನು ನಮಗೆ ಕಲಿಸಿಕೊಡುತ್ತಾನೆ. ಹೌದು ಪ್ರಿಯರೇ, ಇದು ಮೇಲ್ನೋಟಕ್ಕೆ ನಮಗೆ ಕಂಡರೂ ಇದರಲ್ಲಿ ಇನ್ನೂ ಆಳವಾದಂತಹ ಅರ್ಥಗಳನ್ನು ಹುಡುಕುತ್ತಾ ನಾವು ಮುಂದೆ ಸಾಗೋಣ. ಇಲ್ಲಿ ಉತ್ತಮ ಸಮಾರ್ಯದವನು ಯಾರು? ಆತ ಬೇರೆ ಯಾರೂ ಅಲ್ಲ, ಪ್ರಭು ಯೇಸು ಕ್ರಿಸ್ತರೇ ಆ ಉತ್ತಮ ಸಮಾರ್ಯದವನು. ಹೇಗೆ ಪಾಪ ಜೀವನ ಹಿಡಿದುಕೊಂಡು ದೂರ ನಡೆದಾಗ ಆಪತ್ತು ವಿಪತ್ತು ಗಾಯಗಳಾದರೂ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಸಮಾರ್ಯದವನಂತೆ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ಆ ಸಮಾರ್ಯದವನು ಆ ವ್ಯಕ್ತಿಗೆ
ಎಣ್ಣೆ ಮತ್ತು ದ್ರಾಕ್ಷಾರಸದ ಮೂಲಕ ತನ್ನ ಗಾಯಗಳನ್ನು ಪರಿಪಾಲಿಸಿದನೋ ಅದೇ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಎಣ್ಣೆ ಅಂದರೆ ಪವಿತ್ರಾತ್ಮರಿಂದ ಹಾಗೂ ದ್ರಾಕ್ಷಾರಸ ಅಂದರೆ ಪವಿತ್ರ ಬಲಿಪೂಜೆಯಿಂದ ದೂರ ಹೋಗಿರುವಂತಹ ಪಾಪದ ಜೀವನವನ್ನು ನಡೆಸುತ್ತಿರುವಂತಹ ಅಥವಾ ಇಹಲೋಕದ ಯಾತ್ರೆಯಲ್ಲಿರುವಂತಹ ನರರನ್ನು ಉತ್ತಮ ಸಮಾರ್ಯದವ ಪ್ರಭು ಯೇಸು ಕ್ರಿಸ್ತರು ಇನ್ನೂ ಸಹ ನಮಗೆ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಹೇಗೆ ಈ ಸಮಾರ್ಯದವನು ಆ ವ್ಯಕ್ತಿಯನ್ನು ಛತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಾಗಿಸಿ ಆತನಿಗೆ ಹೆಚ್ಚಿನ ಪರಿಪಾಲನೆಯನ್ನು ನೀಡಿದನೋ ಅದೇ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಹ ತನ್ನ ಅನುಯಾಯಿಗಳನ್ನು ಧರ್ಮಸಭೆ ಎಂಬ ಈ ಒಂದು ಛತ್ರಕ್ಕೆ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅವರಿಗೆ ಇದುವರೆಗೂ ಇಂದಿಗೂ ಸಹ ಪಾಲನೆಯನ್ನು ಪೋಷಣೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಛತ್ರದವನಿಗೆ ಪ್ರಭು ಯೇಸು ಕ್ರಿಸ್ತರು 2 ಬೆಳ್ಳಿ ನಾಣ್ಯಗಳನ್ನು ಕೊಡುತ್ತಾರೆ. ಈ 2 ಬೆಳ್ಳಿ ನಾಣ್ಯಗಳು ಪ್ರಭು ಯೇಸು ಕ್ರಿಸ್ತರ ವಾಕ್ಯ ಹಾಗೂ ಸಂಸ್ಕಾರಗಳನ್ನು ಪ್ರತಿನಿಧಿಸುತ್ತದೆ. ಇದರ ಮೂಲಕ ಇದುವರೆಗೂ ಇಂದು ಎಂದೆಂದು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಪೋಷಣೆ ಮಾಡಿ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಹಾಗೂ ಕೊನೆಯದಾಗಿ ಆ ಒಳ್ಳೆಯ ಸಮಾರ್ಯದವನು ಹೇಳುತ್ತಾನೆ, ನಾನು ಹಿಂದಿರುಗಿ ಬಂದು ಉಳಿದ ವೆಚ್ಚವನ್ನು ಸಹ ನೀಡುತ್ತೇನೆಂದು. ಇದರ ಅರ್ಥ ಪ್ರಭು ಯೇಸು ಕ್ರಿಸ್ತರು ಮರಳಿ ಬರುತ್ತಾರೆ, ಮರಳಿ ಬಂದು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಒದಗಿಸಿಕೊಡುತ್ತಾರೆ. ಹೌದು ಪ್ರಿಯರೇ, ಈ ಅದ್ಭುತವಾದಂತಹ ಸಾಮರ್ಥ್ಯವನ್ನು ನಾವು ಧ್ಯಾನಿಸುವಾಗ ಪ್ರಭುವಿನಂತೆ ಆ ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ಇತರರಿಗೆ ನಾವು ನೆರೆಯವರಾಗಬೇಕು. ಪ್ರಿಯರೇ, ಇಂದಿನ ಸವಾಲು ನಿಮಗೆ ತಿಳಿದಿರುವಂತಹ ಯಾವುದಾದರೂ ಒಂದು ವ್ಯಕ್ತಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲುಯ್ಯ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆಮೇನ್. ಅಲ್ಲೆಲುಯ್ಯ.